ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 227ನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ರಾಜಧರ್ಮ, ದಂಡಪ್ರಣಯ, ಉತ್ತಮ, ಪ್ರಥಮ, ಮಧ್ಯಮ ಎಂಬ 3 ಬಗೆಯ ಅಪರಾಧಗಳು, ಅರ್ಥದಂಡ, ದೇಹದಂಡ, ಮರಣದಂಡ ಮುಂತಾದ ದಂಡಭೇದಗಳು, ಅಪರಾಧಕ್ಕೂ ದಂಡಕ್ಕೂ ಇರಬೇಕಾದ ಆನುಗುಣ್ಯ, ಸುಳ್ಳು, ಮೋಸ, ಕಳ್ಳತನ, ಕೊಲೆ ಮುಂತಾದ ಬಗೆ ಬಗೆಯ ಅಪರಾಧಗಳು, ಅವುಗಳಿಗೆ ವಿಧಿಸಬೇಕಾದ ಶಿಕ್ಷೆಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪಿ ಪರಮಾತ್ಮನು ಮುಂದುವರಿಸಿ ಹೇಳುತ್ತಾನೆ, ಇಷ್ಟವಿಲ್ಲದಾಕೆಯನ್ನು ಬಲಾತ್ಕಾರದಿಂದ ಕೆಡಿಸುವವನನ್ನು ಕೂಡಲೇ ವಧಿಸಬೇಕು. ಇಷ್ಟಪಟ್ಟ ಪರಸ್ತ್ರೀಯೊಡನೆ ಕೂಡಿದವನಿಗೆ 200 ಕಾರ್ಷಾಪಣಗಳ ದಂಡವನ್ನು ಹಾಕಬೇಕು. ಈ ಹಿಂದೆ ಹೇಳಿದ ಅಕೃತ್ಯಗಳಿಗೆ
ಸಹಾಯಕನಾದವನಿಗೂ ಅದೇ ಶಿಕ್ಷೆಯನ್ನು ಕೊಡಬೇಕು. ಪರಸ್ತ್ರೀ ಗಮನವನ್ನು ಮಾಡಿದವನಿಗೆ ಯಾವ ದಂಡವೋ ಅದೇ ದಂಡವು ಆ ಕಾರ್ಯಕ್ಕೆ ಅವಕಾಶವನ್ನು ಕೊಟ್ಟವನಿಗೂ ಅನ್ವಯಿಸುವುದು. ಬಲಪ್ರಯೋಗದಿಂದ ಪರಸ್ತ್ರೀ ಸಂಗವನ್ನು ಮಾಡಿದ ಮನುಷ್ಯನಿಗೆ ವಧೆಯೇ ಶಿಕ್ಷೆ. ಅವಮಾನಕ್ಕೆ ಗುರಿಯಾದ ಸ್ತ್ರೀಯ ಮೇಲೆ ಯಾವ ದೋಷವೂ ಇಲ್ಲ. 3 ಸಾರಿ ರಜಸ್ವಲೆಯಾಗುವವರೆಗೂ ತಂದೆ ತಾಯಿಗಳು ಮದುವೆಯನ್ನೇ ಮಾಡದ ಕನ್ಯೆಯು ಆ ಬಳಿಕ ತನಗೆ ಇಚ್ಛೆ ಬಂದವನನ್ನು ತಾನಾಗಿಯೇ ವರಿಸಿದರೆ ರಾಜನು ಅವಳನ್ನು ದಂಡಿಸಬಾರದು. ತನ್ನ ದೇಶದಲ್ಲಿ ಮಗಳಿಗೆ ಮದುವೆಯನ್ನು ಮಾಡಿಕೊಟ್ಟು ಬಳಿಕ ಅವಳೊಡನೆ ಪರದೇಶಕ್ಕೆ ಹೊರಟು ಹೋಗುವ ತಂದೆಯನ್ನು ಮರಣದಂಡನೆಗೆ ಗುರಿ ಮಾಡಬೇಕು. ಏಕೆಂದರೆ ಅವನು ಸ್ತ್ರೀ ಚೋರನೆಂದು ಪರಿಗಣಿಸಲ್ಪಡುವನು. ಪತಿಯನ್ನು ಕಳೆದುಕೊಂಡು ದುಡ್ಡು ಕಾಸಿಲ್ಲದೆ ತೊಳಲುತ್ತಿರುವ ಸ್ತ್ರೀಯನ್ನು ಇಟ್ಟುಕೊಂಡವನು ಅಪರಾಧಕ್ಕೆ ಗುರಿಯಾಗುವುದಿಲ್ಲ. ಅವಳು ಐಶ್ವರ್ಯವಂತಳಾಗಿದ್ದರೆ ಅಂತಹವನು ಕೂಡಲೇ ಶಿಕ್ಷೆಗೆ ಒಳಗಾಗುವನು. ಕನ್ಯೆಯು ಉತ್ಕೃಷ್ಟನಾದವನನ್ನು ತಾನಾಗಿಯೇ ಆರಿಸಿ ಸೇರಿದ್ದರೆ ಅವಳನ್ನು ಅವನಿಗೇ ಕೊಟ್ಟು ಮದುವೆ ಮಾಡಬೇಕು. ನೀಚನನ್ನು ಸೇವಿಸಿದ್ದರೆ ಅವಳನ್ನು ಮನೆಯಲ್ಲಿಯೇ ನಿರ್ಬಂಧದಲ್ಲಿ ಇರಿಸಬೇಕು. ತನಗಿಂತ ಉತ್ತಮ ವರ್ಣದವಳಾದ ಸ್ತ್ರೀಯನ್ನು ಕೂಡಿರುವ ಪುರುಷನು ಮರಣದಂಡನೆಗೆ ಅರ್ಹನಾಗುವನು. ಹಾಗೆಯೇ ಮುಂದೆ ಹೇಳುವ ಶಿಕ್ಷೆಯನ್ನು ವಿಧಿಸಬೇಕು. ತನ್ನ ಬಂಧು ಬಳಗದವರ ಬಲದಿಂದ ಕೊಬ್ಬಿ ಪತಿಯ ಆಜ್ಞೆಯನ್ನು ಉಲ್ಲಂಘಿಸುವ ಸ್ತ್ರೀಯನ್ನು ರಾಜನು ತುಂಬಿದ ಸಭೆಯಲ್ಲಿ ಹೊರದೂಡಿಸಿ ಅವಮಾನಗೊಳಿಸಬೇಕು. ಸ್ತ್ರೀಯು ಸ್ವಜಾತಿಯ ಪುರುಷನಲ್ಲಿ ವ್ಯಭಿಚರಿಸಿ ಶೀಲವನ್ನು ಹಾಳು ಮಾಡಿಕೊಂಡಿದ್ದರೆ ಅವಳಿಗೆ ಮನೆಯಲ್ಲಿ ಯಾವ ಅಧಿಕಾರವನ್ನೂ ಕೊಡದೆ ಹೊಟ್ಟೆಗೆ ಮಾತ್ರ ಹಾಕಿ ಕೊಳಕಿಯಾಗಿ ಒಂದು ಕಡೆ ಬಿದ್ದಿರುವಂತೆ ಏರ್ಪಡಿಸಬೇಕು. ತನಗಿಂತ ಉತ್ತಮ ಜಾತಿಯ ಪುರುಷನಿಂದ ದೂಷಿತಳಾದ ಸ್ತ್ರೀಗೆ ಕೂದಲನ್ನು ತೆಗೆಯಿಸಿ ಮಲಿನ ವಸ್ತ್ರವನ್ನು ಉಡಿಸಿ ತಲೆಯಲ್ಲಿ 10 ಪಟ್ಟಿಗೆಗಳನ್ನು ತೆಗೆಸಬೇಕು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ಕ್ರಮವಾಗಿ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಸ್ತ್ರೀಯರೊಡನೆ ಸಮಾಗಮವನ್ನು ಮಾಡಿದರೆ ರಾಜನು ಅವರಿಗೆ ಮೊದಲನೆಯ ದರ್ಜೆಯ ದಂಡವನ್ನು ವಿಧಿಸಬೇಕು. ಬ್ರಾಹ್ಮಣನು ವೈಶ್ಯ ಸ್ತ್ರೀಯಲ್ಲಿಯೂ ಕ್ಷತ್ರಿಯನು ಶೂದ್ರ ಸ್ತ್ರೀಯಲ್ಲಿಯೂ ಪ್ರವೇಶಿಸಿದರೆ ಮಧ್ಯಮ ದಂಡವನ್ನು ಎಂದರೆ 500 ಕಾರ್ಷಾಪಣಗಳನ್ನು ಕೊಡಬೇಕು. ವೈಶ್ಯನು ಶೂದ್ರ ಸ್ತ್ರೀಯ ಸಮಾಗಮವನ್ನು ಮಾಡಿದರೆ ಪ್ರಥಮ ದಂಡವನ್ನು ಎಂದರೆ 100 ಕಾರ್ಷಾಪಣಗಳನ್ನು ತೆರಬೇಕು. ಸ್ವಜಾತೀಯ ಪರಸ್ತ್ರೀಯೊಡನೆ ಕೂಡಿದರೆ ಶೂದ್ರನಿಗೆ 100, ವೈಶ್ಯನಿಗೆ 200, ಕ್ಷತ್ರಿಯನಿಗೆ 300 ಹಣಗಳನ್ನು ರಾಜನು ದಂಡ ಹಾಕಬೇಕು. ರಾಜ ಅದೇ ಅಪರಾಧವನ್ನು ಬ್ರಾಹ್ಮಣನು ಮಾಡಿದರೆ 4 ಪಾಲು ಹೆಚ್ಚಾಗಿ ಶಿಕ್ಷೆಯನ್ನು ಅನುಭವಿಸಬೇಕು. ರಕ್ಷಣೆ ಇಲ್ಲದ ಪರಸ್ತ್ರೀ ವಿಷಯದಲ್ಲಿ ಈ ಹಿಂದೆ ಹೇಳಿದ ಶಿಕ್ಷೆ ಸರಿಯಾದ ರಕ್ಷಣೆ ಇರುವಾಗ ಬ್ರಾಹ್ಮಣಾದಿಗಳು ಅಕೃತ್ಯವನ್ನು ನಡೆಸಿದರೆ ಶಿಕ್ಷೆಯು ಇನ್ನೂ ಅಧಿಕವಾಗುವುದು. ತಾಯಿ, ಸೋದರತ್ತೆ, ಅತ್ತೆ, ಸೋದರ ಮಾವನ ಹೆಂಡತಿ, ಚಿಕ್ಕಪ್ಪನ ಮಗಳು, ಚಿಕ್ಕಪ್ಪನ ಸಖಿ,
ಶಿಷ್ಯನ ಹೆಂಡತಿ, ಒಡಹುಟ್ಟಿದವಳು, ಅವಳ ಗೆಳತಿ, ಸೋದರನ ಪತ್ನಿ ಇವರೊಡನೆ ಸಮಾಗಮ ಮಾಡಿದರೆ ಶಿಕ್ಷೆಯು ಈ ಹಿಂದೆ ಹೇಳಿದುದಕ್ಕೆ ಇಮ್ಮಡಿಯಾಗಬೇಕು. ಸೋದರ ಸೊಸೆ, ರಾಜನ ಪತ್ನಿ, ಸನ್ಯಾಸಿನಿ, ತನಗಿಂತ ಉತ್ತಮ ವರ್ಣದ ಹೆಂಗಸು ಇವರೆಲ್ಲ ಸಂಗಮಕ್ಕೆ ನಿಷಿದ್ಧರಾದವರು. ಇವರೊಡನೆ ಕೂಡಿದ ಪುರುಷನ ಶಿಶ್ನವನ್ನು ಕತ್ತರಿಸಿ ತರುವಾಯ ಅವನನ್ನು ಸಂಹರಿಸಬೇಕು. ಚಂಡಾಲ ಸ್ತ್ರೀಯೊಡನೆಯೂ ಶ್ವಪಚ ಸ್ತ್ರೀಯೊಡನೆಯೂ ರಮಿಸಿದವನನ್ನು ವಧೆಗೆ ಗುರಿಪಡಿಸಬೇಕು. ಹಸುವನ್ನು ಹೊರತು ಉಳಿದ ತಿರ್ಯಗ್ಜಂತುಗಳಲ್ಲಿ ಮೈಥುನವನ್ನು ಮಾಡಿದವನ ತಲೆಯನ್ನು ಬೋಳಿಸಬೇಕು. ಅಲ್ಲದೆ ಆ ಪ್ರಾಣಿಗೆ ಹುಲ್ಲು ನೀರನ್ನು ಕೊಟ್ಟು ಸಾಕುವ ಹೊರೆಯನ್ನು ಅವನಿಗೆ ಹೊರಿಸಬೇಕು. ಅದೇ ಅವನಿಗೆ ಶಿಕ್ಷೆ. ರಾಜ, ಗೋಮೈಥುನವನ್ನು ಮಾಡಿದಾತನಿಗೆ ಈ ಹಿಂದೆ ಹೇಳಿದ ಶಿಕ್ಷೆಯಲ್ಲದೆ ಸುವರ್ಣ ನಾಣ್ಯದ ದಂಡವನ್ನು ವಿಧಿಸಬೇಕು. ವೇಶ್ಯಾಸ್ತ್ರೀ ಗಮನ ಮಾಡುವ ಬ್ರಾಹ್ಮಣನು ವೇಶ್ಯೆಗೆ ಕೊಟ್ಟಷ್ಟು ಹಣವನ್ನು ರಾಜನಿಗೆ ದಂಡವಾಗಿ ಕೊಡಬೇಕು. ವೇಶ್ಯೆಯು ಶುಲ್ಕವನ್ನು ತೆಗೆದುಕೊಂಡ ಬಳಿಕ ಲೋಭದಿಂದ ಮತ್ತೊಬ್ಬನಲ್ಲಿ ಹೋದರೆ ಅವಳು ತಾನು ತೆಗೆದುಕೊಂಡ ಹಣದ 2ರಷ್ಟನ್ನು ಆ ಪುರುಷನಿಗೆ ಕೊಡಬೇಕು. ಅಲ್ಲದೆ ರಾಜನಿಗೂ ಅಷ್ಟೇ ದ್ರವ್ಯವನ್ನು ದಂಡ ತೆರಬೇಕು. ಓ ಭೂಪಾಲಕ, ಒಬ್ಬನನ್ನು ಉದ್ದೇಶಿಸಿ ಗೊತ್ತು ಮಾಡಿದ ವೇಶ್ಯೆಯನ್ನು ಮತ್ತೊಬ್ಬನ ಬಳಿಗೆ ಕರೆದೊಯ್ಯುವ ದೂತನಿಗೆ ಮಾಶ ಪ್ರಮಾಣದ ಸುವರ್ಣ ನಾಣ್ಯವನ್ನು ದಂಡ ಹಾಕಬೇಕು. ಭೋಗಕ್ಕೋಸ್ಕರವಾಗಿ ವೇಶ್ಯೆಯನ್ನು ಕರೆದುಕೊಂಡು ಹೋಗಿ ಅವಳಿಗೆ ಭೋಗವನ್ನು ಭೋಗ ಶುಲ್ಕವನ್ನು ಕೊಡದಿದ್ದರೆ ಅವನಿಂದ ಅವಳಿಗೆ ಗೊತ್ತಾದ ಹಣದ 2ರಷ್ಟನ್ನು ಕೊಡಿಸಬೇಕು. ಹಾಗೆಯೇ ಅರಮನೆಗೂ ಅಷ್ಟೇ ದ್ರವ್ಯವನ್ನು ದಂಡ ತೆಗೆದುಕೊಳ್ಳಬೇಕು. ಅದರಿಂದ ಧರ್ಮಕ್ಕೆ ಲೋಪವು ಬಾರದು. ಒಬ್ಬ ವೇಶ್ಯೆಯ ಬಳಿಗೆ ಹಲವರು ವಿಟರು ಹೋಗುತ್ತಿದ್ದರೆ ಅವರಲ್ಲಿ ಒಬ್ಬೊಬ್ಬನು ವೇಶ್ಯಾಶುಲ್ಕದ 2ರಷ್ಟು ಹಣವನ್ನು ರಾಜನಿಗೆ ಅಪರಾಧಕ್ಕಾಗಿ ಕೊಡಬೇಕು. ಅಷ್ಟಕ್ಕೆ ಶಕ್ತಿ ಇಲ್ಲದಿದ್ದರೆ ಎಲ್ಲರೂ ಒಟ್ಟುಗೂಡಿಯಾದರೂ ಅಷ್ಟೇ ಹಣವನ್ನು ದಂಡವಾಗಿ ಕೊಡಬೇಕು. ತಾಯಿ, ತಂದೆ, ಸ್ತ್ರೀ, ಋತ್ವಿಕ್ಕು, ತಾನು ಯಾಗ ಮಾಡಿಸುವ ಯಜಮಾನ ಇವರನ್ನು ತ್ಯಾಗ ಮಾಡಬಾರದು. ಪತಿತರಾದವರು ಒಬ್ಬರೊಡನೊಬ್ಬರು ಬೆರೆಯಬಾರದು. ಬೆರೆತರೆ 600 ಹಣಗಳ ದಂಡವನ್ನು ತೆರಬೇಕು. ಪತಿತರಾದರೆ ಗುರುಗಳನ್ನು ಕೂಡ ಬಿಡಬೇಕು. ಆದರೆ ಏನೇ ಆಗಲಿ ತಾಯಿಯನ್ನು ತ್ಯಾಗ ಮಾಡಬಾರದು. ಏಕೆಂದರೆ ಹೊತ್ತು ಹೆತ್ತು ಸಾಕಿದವಳು ಅವಳು. ಆದುದರಿಂದ ತಾಯಿಯೆಂದರೆ ಅತ್ಯಂತ ಶ್ರೇಷ್ಠಳು. ಅಧ್ಯಯನಕ್ಕೆ ಅರ್ಹವಲ್ಲದ ಕಾಲದಲ್ಲಿ ವಿದ್ಯಾವ್ಯಾಸಂಗವನ್ನು ಮಾಡುವಾತನಿಗೆ 3 ಕಾರ್ಷಾಪಣಗಳ ಅಂದರೆ ಬೆಳ್ಳಿಯ ನಾಣ್ಯಗಳ ದಂಡವನ್ನು ವಿಧಿಸಬೇಕು. ಆಚಾರವನ್ನು ಅತಿಕ್ರಮಿಸಿದ ಅಧ್ಯಾಪಕನು ಇದರ ಇಮ್ಮಡಿಯಾಗಿ ದಂಡವನ್ನು ತೆರಬೇಕು. ಈ ಹಿಂದೆ ಹೇಳಿದ ಅಪರಾಧಗಳಲ್ಲದೆ ಉಳಿದವುಗಳಿಗೆ ಚಿನ್ನದ ಕೃಷ್ಣಲವೆಂಬ ನಾಣ್ಯವನ್ನು ದಂಡವಾಗಿ ವಿಧಿಸಬೇಕು. ಹೆಂಡತಿ, ಮಗ, ಸೇವಕ, ಶಿಷ್ಯ, ಒಡಹುಟ್ಟಿದ ತಮ್ಮ ಇವರು ತಪ್ಪು ಮಾಡಿದರೆ ಹಗ್ಗದಿಂದಲೋ
ಬಿದಿರಿನ ದೊಣ್ಣೆಯಿಂದಲೂ ಬೆನ್ನಿನ ಮೇಲೆ ಹೊಡೆಯಬೇಕು. ತಲೆಯ ಮೇಲೆ ಖಂಡಿತವಾಗಿ ಹೊಡೆಯಬಾರದು. ಹೀಗಲ್ಲದೆ ಬೇರೆ ವಿಧವಾಗಿ ಹೊಡೆದು ಶಿಕ್ಷಿಸುವಾತನಿಗೆ ಚೌರ್ಯದ ಪಾಪವು ಬರುತ್ತದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 227ನೆಯ ಅಧ್ಯಾಯದ ಷಷ್ಠಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.